ನೀವು ಓಕೆ ಟ್ಯೂಷನ್ ನೋಡಕ್ಕೋ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿನೂ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಹೆಂಗಾಗೈತಿ ಕೈಮಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇದು ಸಂಡೇ ಬ್ಲಾಗು. ಸಂಡೇ ಮಾರ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಬೇಕು ಅಂತ ಮಾಡಿದ್ದೆ. ಆದರೆ ಟ್ಯೂಷನ್ ಇವತ್ತು 7 ಗಂಟೆ ಹತ್ರ ಟ್ಯೂಷನ್ ಇತ್ತು ಬೆಳಗ್ಗೆ. ಹಾಗಾಗಿ ಟ್ಯೂಷನ್ಗೆ ಕಳಿಸ್ಲಿಕ್ಕೆ ಅಂತ ಎಲ್ಲ ಕೆಲಸ ಮಾಡ್ತಿದ್ನಲ್ಲ, ಹಾಗಾಗಿ ಯಾವುದೇ ವಿಡಿಯೋ ಮಾಡ್ಕೊಳ್ಳಿಲ್ಲ. ಈಗ ಮಧ್ಯಾಹ್ನ ಊಟಕ್ಕೆ ಅಂತ ಚಿಕನ್ನ ತರಿಸಿದ್ದೀವಿ. ಹಾಗೆ ಈ ಸೈಡು ಕೈಮಾ ಎರಡು ಈಗ ಮಾಡ್ಕೋಬೇಕು. ಅದಕ್ಕೆ ಅಂತ ಎಲ್ಲನೂ ಹಾಕೋತಾ ಇದ್ದೀನಿ. ಏನೇನು ಹಾಕೋತೀನಿ ಅಂತ ನೋಡ್ಕೊಳ್ಳೋಣ ಅದನ್ನು. ಈಗ ಕೈಮಾ ಮಾಡೋಕ್ಕೆ ಅಂತ ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ, ಹಾಗೆ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಹಾಗೆ ಸ್ವಲ್ಪ ಚಕ್ಕೆ ರೆಡಿ ಮಾಡಿ ಇಟ್ಕೊಂಡು, ಬಿಸಿಲು ಭಾಳ ಇತ್ತಲ್ವ, ಹಾಗಾಗಿ ಮನೆಯಲ್ಲಿ ಕರ್ಬೂಜ ಇತ್ತು. ಹಾಗಾಗಿ ಅದನ್ನು ಜ್ಯೂಸ್ ಮಾಡಿಕೊಂಡು ಕುಡಿದ್ರೆ ಸ್ವಲ್ಪ ಬಿಸಿಲು ಕಡಿಮೆ ಅನಿಸುತ್ತೆ ಅಂತ. ಈಗ ಹೊರಗಡೆ ಕುಡಿಯೋ ಫ್ರೂಟ್ಸ್ ಜ್ಯೂಸ್ ಕುಡಿಯೋಕ್ಕಿಂತ ಮನೆಯಲ್ಲೇ ಫ್ರೆಶ್ ಆಗಿ ಮಾಡ್ಕೊಂಡು ಕುಡಿಯೋದು. ಯಾವ ಫ್ರೂಟ್ಸ್ ಇರುತ್ತೋ ಆ ಫ್ರೂಟ್ಸಲ್ಲಿ ಜ್ಯೂಸನ್ನ ಮಾಡ್ಕೊಂಡು ಕುಡಿದ್ರೇ ತುಂಬ ಒಳ್ಳೆಯದು. ಹಾಗಾಗಿ ನಾನಿಲ್ಲಿ ಕರ್ಬೂಜಕ್ಕೆ 1-2 ಸ್ಪೂನಷ್ಟು ಸಕ್ಕರೆ, ಹಾಗೆ ಗೋಡಂಬಿ ಹಾಲನ್ನ ಹಾಕ್ಕೊಂಡು ಸ್ವಲ್ಪ ಜೇನುತುಪ್ಪನ ಹಾಕ್ಕೊಂಡು ನಾನಿಲ್ಲಿ ಜ್ಯೂಸನ್ನ ಮಾಡಿಕೊಂಡು ನಾವೆಲ್ಲರೂ ಕುಡಿದ್ವಿ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ನೀವು ಯಾರಾದರೂ ಹೊರಗಡೆ ಜ್ಯೂಸ್ ಕುಡಿತಾ ಇದ್ದರೆ ಬಿಟ್ಟು ಮನೆಯಲ್ಲೇ ಫ್ರೂಟ್ಸ್ ಇದ್ದರೆ ಜ್ಯೂಸನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಮತ್ತು ನಮ್ಮ ಶ್ರೇಯಚ್ಚುಗೆ ಈಗ ಎಕ್ಸಾಮ್ ಟೈಮ್ ಅಲ್ವಾ, ಹಾಗಾಗಿ ಮತ್ತೆ 4 ಗಂಟೆಯಿಂದ ಟ್ಯೂಷನ್ ಹೇಳ್ತೀನಿ ಅಂತ ಹೇಳಿದರು. ಹಾಗಾಗಿ ಕೈಮಾ ಮಟನ್ ಮಾಡಲಿಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿ ಈಸಿಯಾಗಿ ಟೊಮೆಟೊ ಬಾತ್ ಮಾಡಿಕೊಂಡು ಊಟ ಮುಗಿಸ್ಕೊಂಡ್ರಾಯ್ತು. ಇವತ್ತು ಮಧ್ಯಾಹ್ನ ರಾತ್ರಿ ಊಟಕ್ಕೆ ಮಟನ್ನು ಹಾಗೆ ಕೈಮಾ ರೊಟ್ಟಿ ಮಾಡ್ಕೊಂಡ್ರಾಯ್ತು ಅಂತ ಈಗ ಟೊಮೆಟೊ ಬಾತನ್ನ ಮಾಡ್ಕೋತಾ ಇದ್ದೀನಿ. ಈಗ ಈ ಸೈಡು ಮಸಾಲೆ ಎಲ್ಲ ರೆಡಿ ಆಯಿತು. ಈಗ ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ನಿಮ್ಮ ಮನೆಯಲ್ಲಿ ಯಾವ್ಯಾವ ಮಸಾಲೆ ಇರುತ್ತಲ್ವ, ಇದು ಮಸಾಲ ಎಲೆ, ಏಲಕ್ಕಿ, ಲವಂಗ, ಚಕ್ಕೆ, ಮೆಣಸು, ಹಾಗೆ ಸ್ಟಾರ್ ಮೊಗ್ಗು ಇರುತ್ತಲ್ವ, ಅದನ್ನೆಲ್ಲ ಹಾಕ್ಕೋಬೇಕು. ನಂತರ ಈಗ ಈರುಳ್ಳಿನ ಉದ್ದುದಾಗಿ ಕಟ್ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಸೇರಿ ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಆಗಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದರೆ ಈರುಳ್ಳಿ ಸ್ಮೆಲ್ ಬರಲ್ಲ. ಹಾಗಾಗಿ ಅದು ಎಲ್ಲ ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಕಲರ್ ಅಂದರೆ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಒಂದು ಎಸಳು ಮತ್ತು ಸಣ್ಣದಾಗಿರುವಂಥ ಟೊಮೆಟೊನ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ನಮ್ಮ ಮನೆಯಲ್ಲಿ ಸ್ವಲ್ಪ ವೆಜಿಟೇಬಲ್ಸ್ ಉಳಿದಿತ್ತು, ಬಟಾಣಿ, ಹಾಗೆ ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಈಗ ರುಬ್ಕೊಂಡಿರ್ತೀವಲ್ಲ ಮಸಾಲ, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಈಗ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಈಗ ಧನಿಯಾ ಪೌಡ್ರು, ಗರಂ ಮಸಾಲ ಪೌಡ್ರು, ಹಾಗೆ ಎಷ್ಟು ನಿಮಗೆ ಖಾರ ಬೇಕೋ ಅಷ್ಟನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ವಾಶ್ ಮಾಡ್ಕೊಂಡಿರುವಂಥ ಅಕ್ಕಿನ ಹಾಕ್ಕೊಂಡು ನಿಮಗೆ ಎಷ್ಟು ನೀರು ಬೇಕೋ ಅಕ್ಕಿ ಅಳತೆಯಲ್ಲಿ ಅಷ್ಟನ್ನ ನೀರನ್ನ ಹಾಕ್ಕೊಂಡು 2-3 ವಿಸಿಲ್ ಹೊಡಿಸ್ಕೊಂಡ್ಬಿಟ್ರೆ ಇಲ್ಲಿ ಟೊಮೆಟೊ ಬಾತ್ ಕೂಡ ರೆಡಿಯಾಗಿ ಹೋಗ್ಬಿಡುತ್ತೆ. ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಈಗ ಮಟನ್ ಮಾಡ್ಕೋತಾ ಇದ್ದೀನಿ. ಹಾಗೆ ಲವಂಗ ಮತ್ತು ಮೆಣಸು, ಹಾಗೆ ಒಂದು ದೊಡ್ಡ ಟೊಮೆಟೊನ ಹಾಕ್ಕೊಂಡಿದ್ದೀನಿ. ನಿಮಗೆ ಕೈಮಾ ಎಷ್ಟು ಇರುತ್ತೋ ಅಷ್ಟು ನೋಡ್ಕೊಂಡು ಟೊಮೆಟೊ ಹಾಕ್ಕೊಳ್ಳಿ. ನೋಡಿ, ಈ ಥರ ಈಗ ಪೇಸ್ಟ್ನ ರುಬ್ಕೊಂಡಿದ್ದಾಯಿತು. ಈಗ ಒಗ್ಗರಣೆ ಕೂಡ ಹಾಕೋತಾ ಇದ್ದೀನಿ. ಈಗ ಕೈಮಾ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಒಂದು ಪಾತ್ರೆಗೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೋಬೇಕು. ಅದು ಕಾದ ನಂತರ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು. ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೂ ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ಈಗ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಿದ್ದಾಯಿತು. ಈಗ ರುಬ್ಕೊಂಡಿರುವ ಮಸಾಲೆನ ಹಾಕ್ಕೋತಾ ಇದ್ದೀನಿ. ಈಗ ಮಸಾಲೆ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ಒಂದು ಚಿಟಿಗೆಯಷ್ಟು ಅರಿಶಿನ, ಹಾಗೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. ನಾ ಇಲ್ಲಿ 1 ಸ್ಪೂನು ಮತ್ತು ಒಂದು ಚೂರು ಹಾಕೋತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಈಗ ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್ ಎಲ್ಲ ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಈಗ ವಾಶ್ ಮಾಡಿ ಇಟ್ಕೊಂಡಿರುವಂಥ ಕೈಮಾನ ಹಾಕಬೇಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಈಗ ರುಬ್ಕೊಂಡಿರ್ತೀವಲ್ಲ ಜಾರು, ಅದಕ್ಕೇ ಒಂಚೂರು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನೇನೀಗ ಕೈಮಾಕ್ಕೆ ಹಾಕ್ಕೋಬೇಕು. ಹಾಗೆ ಅದು ಕುದಿಯೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನ ನೀರನ್ನ ಹಾಕ್ಕೊಳ್ಳಿ. ಈಗ ಕೈಮಾ ಮಾಡ್ಕೊಂಡಿದ್ದು ಹೇಗೆ ಅಂತ ನೋಡ್ಕೊಂಡ್ರಲ್ಲ, ಈಗ ಮಟನ್ ಮಾಡೋದು ಸಾಂಬಾರು ಹೇಗೆ ಅಂತ ನೋಡ್ಕೊಂಬೋಣ ಬನ್ನಿ. ಈಗ ಅದೇ ಜಾರಿಗೇ ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಮೆಣಸು, ಒಂದು ಈರುಳ್ಳಿ ದೊಡ್ಡದಾಗಿ ಕಟ್ ಮಾಡ್ಕೊಂಡು ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಇದನ್ನೀಗ ಪೇಸ್ಟ್ ಮಾಡ್ಕೋಬೇಕು. ಜಲ್ದಿ ಟ್ಯೂಷನ್ ಟೈಮ್ ಕಿತ್ತಿ 4 ಆಯ್ತು. ಬುಕ್ ಹಾಕೋ. ನೀವು ಓಕೆ ಟ್ಯೂಷನ್ ನೋಡಕ್ಕೋ ನೋಡಿ. ಅಡುಗೆ ಮಾಡತ್ತೀನಿ ಈಗ, ಬೇಡ ಸ್ಲೋ ಹೋಗ್ರೇನಾ. ಬೇಡ ಹೋಗಿ ಅರೋತಾ ಗಿಡದಾಗ ಗೊತ್ಬಿಡಿ. ಹಾಂ ಸ್ಲೋ ರೀ. ಗಿಡದಾಗ ಹೋಗೈತಿ, ಹಾರಾಡತೈತಿ. ಹಾಂ ಬಾಯ್. ಬೇಡ ಬಾ ಖುಷಿ, ಗರ್ಲ್ಸಿಂದ ಹಾಕೋಬಾರ್ದಂಗೆ. ಬೇಡ ಹೋಗಚ್ಚು, ಟೈಮ್ ಆಗೈತಿ. ಏನು ಹಾಂ ಏನು ಖುಷಿ ಏನು ಕ್ಯಾಮ್ರಾ ಹಿಡ್ಕೊಂಡು ಮಾತಾಡಂಗೆ ಇಲ್ಲಿಕ್ಕೆ ಹುಚ್ಚವ. ಸರಿ ವಾಚ್ ಅಣ್ಣಂದು ವಾಚ್ ಅದು ನೀ ಹಾಕೊಂಡೆ. ಬೇಬಿ ವಾಚ್ ಅನ್ನೋದು ಏನು ತಿನ್ನತಿ ಬಿಡು. ಈಗ ಒಂದು ಪಾತ್ರೆಗೆ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ರುಬ್ಕೊಂಡಿವೆಲ್ಲ ಪೇಸ್ಟು ಇದನ್ನು ಹಾಕೋತಾ ಇದ್ದೀನಿ. ಈಗ ಅದು ಚೆನ್ನಾಗಿ ಫ್ರೈ ಆಗಬೇಕು, ಮಸಾಲೆ ವಾಸನೆಲ್ಲ ಹೋಗಬೇಕು. ಈಗ ಮಟನ್ ಸಾಂಬಾರು ಮಾಡ್ತಿರ್ತಾರಲ್ಲ, ಅದಕ್ಕೆ ಈರುಳ್ಳಿ ಹಾಕಬೇಡಿ, ಟೇಸ್ಟೇ ಹೋಗುತ್ತೆ ಮಟನ್ದು. ಹಾಗಾಗಿ ನಮ್ಮ ಮನೆಯಲ್ಲಿ ಮಟನ್ ಮಾಡ್ತಾಯಿದ್ರೆ ಈರುಳ್ಳಿನ ಹಾಕಲ್ಲ, ಇನ್ನು ಮಸಾಲೆಗೆ ರುಬ್ಕೋತೀವಿ. ರುಬ್ಕೊಳ್ಳೋಕ್ಕೆ ಒಂದು ಹಾಕ್ತೀವಿ ಅಷ್ಟೇ. ಸೈಡ್ ಕಟ್ ಮಾಡಿ ಸಾಂಬಾರಿಗೆ ಏನು ಹಾಕಲ್ಲ. ಅದಕ್ಕೆ ಮಸಾಲೆ ಚೆನ್ನಾಗಿ ಫ್ರೈ ಆಗಿದ್ದಾಯಿತು. ಈಗ ಕಟ್ ಮಾಡ್ಕೊಂಡಿರುವಂಥ ಟೊಮೆಟೊನ ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ, ಈಗ ಅದಕ್ಕೆ ಖಾರ ಎಷ್ಟು ಬೇಕೋ ಅಷ್ಟನ್ನ ಖಾರ ಹಾಕ್ಕೊಳ್ಳಿ. ನಮ್ಮದು ಖಾರ ಭಾಳ ಇದೆ, ಹಾಗಾಗಿ ನಾನಿನ್ನು ಸ್ವಲ್ಪ 2 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ವಾಶ್ ಮಾಡಿ ಇಟ್ಕೊಂಡಿರೋಂಥ ಮಟನ್ನ ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ನೀರು ಹಾಕಬೇಡಿ, ಇದು ಹಾಗೆ ಕುದೀಲಿ. ಪ್ಲೇಟ್ ಮುಚ್ಚಿ ಸ್ವಲ್ಪ ಸಣ್ಣಗಿಟ್ಟು ಒಂದು 10 ಮಿನಿಟ್ಸ್ನ ಬೇಯಿಸ್ಕೋಬೇಕು. ಸೈಡ್ ಕೈಮಾ ಹೇಗಾಗಿದೆ ಅಂತ ನೋಡೋಣ. ಹಾಂ, ಈಗ ಇದೆಲ್ಲ ಫುಲ್ ನೀರು ಹೋಗಿದೆ. ಈಗ ಚೆನ್ನಾಗಿ ಕುದಿದ್ದಾಯಿತು. ಈಗ ಇದಕ್ಕೆ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿನೂ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಕೈಮಾ ಈ ಸೈಡ್ ರೆಡಿ. ಈಗ ಮಟನ್ ಹೇಗಾಗಿದೆ ಅಂತ ನೋಡೋಣ. ನೋಡಿ, ಇದಕ್ಕೆ ನೀರು ಹಾಕಿಲ್ಲ, ಆದರೂ ಟೊಮೆಟೊ ಉಪ್ಪು ಎಲ್ಲ ಹಾಕಿರ್ತೀವಲ್ಲ, ಇಷ್ಟು ನೀರು ಬಿಟ್ಟು ಬಂದಿದೆ. ಇದರಲ್ಲೇ ಇನ್ನೂ ಸ್ವಲ್ಪ ಕುದಿಬೇಕು. ಹಾಗೆ ಈ ಸೈಡ್ ಮಟನ್ ಕೂಡ ಚೆನ್ನಾಗಿ ಕುದ್ದಿದೆ. ಹಿಂದ್ಗಡೆ ನಾನು ಸ್ವಲ್ಪ ಬಿಸಿನೀರನ್ನ ಇಟ್ಕೊಂಡಿದ್ದೆ. ಹಾಗೆ ಬಿಸಿನೀರನ್ನ ಹಾಕ್ಕೊಂಡು ನಮ್ಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ರುಬ್ಕೊಂಡಿರುವಂಥ ಕೊಬ್ಬರಿ ಹಾಕ್ಕೊಂಡು ಕೊತ್ತಂಬರಿನ ಕಟ್ ಮಾಡಿ ಹಾಕ್ಕೊಂಡ್ರೆ ಇಲ್ಲಿ ಮಟನ್ ಸಾಂಬಾರು ಕೂಡ ರೆಡಿ ಆಯಿತು.
ಹಾಗೆ ರೊಟ್ಟಿ ಕೂಡ ಮಾಡ್ಕೊತಾ ಇದ್ದೀನಿ. ಅವರು ಹೇಳ್ತಾರಂತೆ ಟ್ಯೂಷನ್ LKG UKGಗೆ ಹೊಡೆಯೋರಿದ್ರಂದ್ರೆ ಅದು ಬಾಜು ಆಯ್ತಾ ಕ್ಲಾಸ್ ನಾನು ಹೊಸಿನ ಟ್ಯೂಷನ್ ಅಲ್ಲಿ ಹಾಕಿದ್ರೆ ಸ್ಟ್ರಿಕ್ ಅದ ಅಂತಂದ್ರೆ ಅವ್ರು ಹೊಡೆದು ಕಳಿಸ್ತಾರಂತೆ. ಹೆಂಗಾಗಿತ್ತು ಕೈಮಾ? ಸಾಂಬಾರು ಇಷ್ಟ ಆಯ್ತು? ರೊಟ್ಟಿ ನೀನ ಮಾಡಿಯಲ್ಲ? ಕೈಮಾ ಚಲೋ ಆಗಿತ್ತು, ಸಾಂಬಾರು ಚಲೋ ಆಗಿತ್ತು. ನಿಂಗೆ ಕೈಮಾ ಇಷ್ಟ ಆಯ್ತಾ? ನಿಂಗೆ ಎರಡು ನಿಂಗಪ್ಪ? ಬೋತ್ ಅಂದರೆ ಎಲ್ಲ ಅಂದರೆ ಎರಡು. ಯು ಡೋಂಟ್ ನೋ ಬೋತ್? ಒಂದೇ ಹೇಳ್ಬೇಕಪ್ಪ, ಎರಡು ಇಲ್ಲ. ಕೈಮಾ ಎಲ್ಲರಿಗೆಲ್ಲ ಜಾಸ್ತಿ ಇಷ್ಟ ಆಗೈತಿ ನನಗೆ. ರೊಟ್ಟಿ ಎಲ್ಲ ಮಾಡ್ಕೊಂಡಿದ್ದಾಯಿತು. ನಾನೀಗ ಊಟನ ಮುಗಿಸ್ಕೊತೀನಿ. ನಾವೆಲ್ಲರೂ ಊಟ ಕೂಡ ಮುಗಿಸ್ಕೊಂಡಿದ್ದಾಯಿತು. ಇವತ್ತಿನ ಡೇ ನಮ್ದು ಇದಾಯಿತು. ಈ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.